ಹಾಗೆ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಆಗಿರುವಂಥ ಸಂದರ್ಭದಲ್ಲಿ ಕೋಲಾರದ ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿನಿಯು ಕೂಡ ಬಹಳ ಸಾಧನೆಯನ್ನು ಮಾಡಿದ್ದಾರೆ. ವಿಜ್ಞಾನ ವಿಷಯದಲ್ಲಿ ಶೇಕಡ 98ರಷ್ಟು ಮಾರ್ಕ್ಸನ್ನು ಪಡೆದಿದ್ದಾರೆ. 98%. 600ಕ್ಕೆ 593 ಅಂಕವನ್ನು ಗಳಿಸಿ ಸಾಧನೆಯನ್ನು ಮಾಡಿರುವಂಥವರು ವಿದ್ಯಾರ್ಥಿನಿ ಶ್ರೀಲಯ ಅಂತ ಹೇಳಿಕೊಂಡು ಅವರಿಗೆ ಈ ಕಾಲೇಜಿನ ಮುಖ್ಯವಾಗಿ ಅವರಿಗೆ ಅಲ್ಲಿ ಒಂದು ಅಭಿನಂದನೆ ಸಲ್ಲಿಸ್ತಾ ಇರುವಂಥ ಸಂದರ್ಭವನ್ನು ನಾವಲ್ಲಿ ನೋಡ್ತಾ ಇದ್ದೀರಾ. ಶ್ರೀಲಯ 593. ಆಮೇಲೆ ನಾವೀಗ ಈ ಟೈರ್ 1 ಟೈರ್ 2 ಸಿಟೀಸಲ್ಲೂ ಕೂಡ ಯಾವ ರೀತಿಯಾಗಿ ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರ ಸಾಧನೆಯನ್ನು ನೋಡ್ತಾ ಹೋಗೋಣ. ಕಲಾ ವಿಭಾಗದಲ್ಲಿ ನೋಡಿ 600ಕ್ಕೆ 598 ಅಂಕ ಪಡೆದಿದ್ದಾರೆ ಅರ್ಚನಾ ಅಂತ ಹೇಳಿಕೊಂಡು. ಇವರು ಕೊಟ್ಟೂರು ಹಿಂದೂ PUC ಕಾಲೇಜಿನ ವಿದ್ಯಾರ್ಥಿನಿ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ಕಾಲೇಜಿದು. 598 ಅಂಕಗಳನ್ನ ಇಬ್ಬರು ವಿದ್ಯಾರ್ಥಿನಿಯರೇನೋ ಪಡೆದಿದ್ದಾರೆ. ಅದರಲ್ಲಿ ಅರ್ಚನಾ ಕೂಡ ಒಬ್ಬರು. ಕಲಾ ವಿಭಾಗದಲ್ಲಿ ಈ ಸಾಧನೆಯನ್ನು ಮಾಡಿದ್ದಾರೆ ವಿದ್ಯಾರ್ಥಿನಿ ಅರ್ಚನಾ. ಏನು ಹೇಳಿ ಕೇಳಿ ದಕ್ಷಿಣ ಕನ್ನಡ ವಿದ್ಯಾರ್ಥಿಗಳು ಬಹುತೇಕ ಸಂದರ್ಭದಲ್ಲಿ ಹೀಗೆ ಮೇಲುಗೈಯನ್ನು ಸಾಧಿಸ್ತಾ ಇರ್ತಾರೆ. ಸೊ ಈಗಲೂ ನೋಡಿ ವಿಜ್ಞಾನ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಇಬ್ಬರಿಗೆ 598 ಅಂಕ ಬಂದಿದೆ. ಶಮನ್ಯು ಎಸ್ ಶೆಟ್ಟಿ ಆಮೇಲೆ ನಂದನ್ ನಾಯಕ್ 598 ಅಂಕವನ್ನು ಪಡೆದಿದ್ದಾರೆ. ಇವರು ಮಂಗಳೂರಿನ ಎಕ್ಸ್ಪರ್ಟ್ PU ಕಾಲೇಜಿನ ವಿದ್ಯಾರ್ಥಿಗಳು ಅಂತ ಹೇಳಿ ತಿಳಿದು ಬರ್ತಾ ಇದೆ. ಆಮೇಲೆ ನಂದನ್ ನಾಯಕ್ ಅಂತ ಹೇಳಿ ಅವರು ಅಷ್ಟೇ 600ಕ್ಕೆ 598 ಅಂಕವನ್ನು ಪಡೆದಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 598 ಅಂಕವನ್ನು ಪಡೆದಿದ್ದಾರೆ ನಂದನ್ ನಾಯಕ್. ಇವರು ಕೂಡ ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿನ ವಿದ್ಯಾರ್ಥಿ. ಭಾಳ ಉತ್ತಮವಾದಂಥ ಸಾಧನೆ. ಮಂಗಳೂರವರೇ ಇನ್ನೊಬ್ಬರು ಅಂದರೆ ದಕ್ಷಿಣ ಕನ್ನಡದವರು, ಅವರು ಔಟ್ ತೆಗೆದಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ. ದಿಶಾ ಅಂತ ಹೇಳ್ಕೊಂಡು ಅದನ್ನು ನೀವು ಆರಂಭದಲ್ಲಿ ನೋಡಿದ್ರಿ. ಬಟ್ ಖುಷಿ ಆಗುತ್ತೆ, ಭಾಳ ಹೆಮ್ಮೆ ಆಗುತ್ತೆ. ಆಮೇಲೆ ನಾನು ಅಗೈನ್ ಹೇಳಿದಾಗೆ ಈ ಟೈರ್ 2 ಟೈರ್ 3 ಸಿಟೀಸಲ್ಲಿ ಅಂದರೆ ಗ್ರಾಮೀಣ ಭಾಗದವರು ಈ ಹೋಬಳಿ ಮಟ್ಟದ ಕಾಲೇಜಿನ ಸ್ಟೂಡೆಂಟ್ಸ್ ತೆಗಿತಾರಲ್ಲ, ಅದಕ್ಕೆ ವಿಶೇಷವಾದಂಥ ಒತ್ತನ್ನು ಕೊಡಬೇಕು. ಯಾಕಂದರೆ ಬಹುತೇಕ ಈ ಕಾಲೇಜ್ಗಳಲ್ಲಿ ನಾವೇನು ನೋಡ್ತೀವಲ್ಲ, ಕಟ್ ಆಫ್ ಮಾರ್ಕ್ಸ್ ಎಲ್ಲ 95 92 ಇರುತ್ತೆ. ಇವ್ರಿಗೆ ಅಡ್ಮಿಷನ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ SLC ಆದಂಥ ಸಂದರ್ಭದಲ್ಲಿ 90 ಮೇಲೆ ಬಂದ್ರೇ ಇವ್ರನ್ನ ಸೇರಿಸ್ಕೊಳ್ಳೋದು, ಆ ರೀತಿ ಆದಂಥದ್ದು ಇರುತ್ತೆ. ಹಾಗಾಗಿ ಅವರನ್ನು 98 99% ಅಥವಾ ಔಟ್ ತೆಗೆಯುವಂಥದ್ದು ಸಾಧನೆನೇ, ಭಾಳ ದೊಡ್ಡ ಸಾಧನೆನೇ. ಬಟ್ ಅದನ್ನು ಮೀರಿ ಈ 30-35% ಇದ್ದಂಥ ಹುಡುಗರುಗಳನ್ನ ಪಾಸ್ ಮಾಡಿಸೋದು, ಅದರ ಜೊತೆಗೆ ಅವ್ರನ್ನ 90 ಅಬೌವ್ ತೆಗೆಸಿರುವಂಥ ಮಾದರಿ ಇದೆಯಲ್ಲ, ಅದು ಭಾಳ ಶ್ಲಾಘನೀಯವಾದಂಥ ಸಂಗತಿ. ನಾಯ್ಕರು ವಿಜ್ಞಾನ ವಿಭಾಗದಲ್ಲಿ ತಾವು 600ರಲ್ಲಿ 598 ಅಂಕವನ್ನು ಪಡೆದಿದ್ದೀರಿ. ಸೊ ಹೇಗೆ ಅನಿಸುತ್ತೆ? ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ನಿಮಗೆ. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ. ನಾನು ಎಲ್ಲ ಕ್ರೆಡಿಟ್ನ ನಮ್ಮ ಪೇರೆಂಟ್ಸಿಗೆ ಕೊಡಬೇಕಂತ ಇಚ್ಛೆ ಪಡಿಸ್ತೀನಿ. ಅವರಿಂದನೇ ಎಲ್ಲ ಆಗಿದ್ದು, ಅವರೇ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಪ್ಲಸ್ ಈ ಒಂದು ಇನ್ಸ್ಟಿಟ್ಯೂಷನ್, ಟೀಚರ್ಸ್, ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಸೊ ವುಡ್ ಲೈಕ್ ಟು ಥ್ಯಾಂಕ್ ದೆಮ್. ಎಕ್ಸಾಮ್ಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಿದೆ? ಮತ್ತು ಎಕ್ಸ್ಪೆಕ್ಟೇಷನ್ ಇತ್ತ ಇಷ್ಟೊಂದು ಮಾರ್ಕ್ ಪಡಿತೀವಿ ಅಥವಾ 600ರಲ್ಲಿ 600 ಪಡಿತೀವಿ, ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇತ್ತು ಅಂತೇಳಿ? ಎಲ್ಲ ಎಕ್ಸ್ಪೆಕ್ಟೇಷನ್ ಇದ್ದಂಗೆ ಬಂದಿದೆ ಮಾರ್ಕ್ಸ್ ಎಲ್ಲ. ಟೀಚರ್ಸ್ ಎಲ್ಲ ಗೈಡ್ ಮಾಡಿದ್ರು ಸರಿಯಾಗಿ, ಅದು ಫಾಲೋ ಮಾಡಿದೆ ಸರಿಯಾಗಿ. ಪ್ಲಸ್ ಶೆಡ್ಯೂಲ್ ಇತ್ತು, ಏನು ಮಾಡಬೇಕಂತ ಫಿಕ್ಸ್ಡ್ ಇತ್ತು, ಎಲ್ಲ ಮಾಡಿದೆ. ಮುಂದೆ ಏನು ಮಾಡಬೇಕು ಅಂತ ಇದ್ದೀರಿ? ಮುಂದೆ ನೀಟ್ ಕ್ರ್ಯಾಕ್ ಮಾಡಿ ಡಾಕ್ಟರ್ ಆಗುವಂತ ಇದ್ದೀನಿ ಅಷ್ಟೇ. ಕಂಗ್ರ್ಯಾಚುಲೇಷನ್. ಸೊ ಯಾವ ರೀತಿಯಾದಂಥ ಪ್ರಿಪ್ರೇಷನ್ ಇತ್ತು ತಮ್ಮದು ಎಕ್ಸಾಮ್ಗೆ? ಪ್ರಿಪ್ರೇಷನ್ ಅಂದರೆ ನನ್ನ ಶೆಡ್ಯೂಲ್ಗಿಂತ ಎಕ್ಸ್ಪರ್ಟ್ ಆ್ಯಕ್ಚುಲ್ ಟೀಚಿಂಗ್ ಶೆಡ್ಯೂಲ್ ಮತ್ತು ಟೆಸ್ಟ್ ಶೆಡ್ಯೂಲೇ ಬೆಟರ್ ಇತ್ತು. ಸೊ ಐ ವಾಸ್ ಫಾಲೋಯಿಂಗ್ ದ್ಯಾಟ್. ಸೊ ಐ ಥಿಂಕ್ ದ್ಯಾಟ್ ಮೇಡ್ ಮಿ ರೀಚ್. ಐ ಫೀಲ್ ಗುಡ್. ಮತ್ತು ಸ್ವಲ್ಪ ಐ ಮಿಸ್ ಮೈ ಫಾದರ್ ಬಿಕಾಸ್ ಹಿ ವಾಸ್ ಆಲ್ವೇಸ್ ದೇರ್ ವಿತ್ ಮೀ. ಡೈಲಿ ಮಾರ್ನಿಂಗ್ ನನಗೆ ಕಾಲ್ ಮಾಡಿ ಆಲ್ ದ ಬೆಸ್ಟ್, ಕಾಲೇಜಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡು ಡೈಲಿ ಅಂತ ಹೇಳ್ತಿದ್ರು. ಈಗ ರಿಸಲ್ಟ್ ಡೇ ಹೊತ್ತು ಅವ್ರು ಇರಬೇಕಿತ್ತು, ಬಟ್ ಇಟ್ಸ್ ಫೈನ್. ಐ ಮಿಸ್ ಹಿಮ್. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.